ನಮೋ ಬುದ್ಧಾಯ, ಜೈ ಭೀಮ್. ನನ್ನ ಹೆಸರು ಬಸವರಾಜು ಅಂತ. ನಾನು ಭಾರತೀಯ ಬೌದ್ಧ ಮಹಾಸಭಾದ ಅಧ್ಯಕ್ಷ ಹಾಗೂ AIBF ಅಂತ ಅಂದರೆ ಅಖಿಲ ಭಾರತ ಬುದ್ಧಿಸ್ಟ್ ಫೋರಮ್ ಅಂತ ಇದೆ, ಅದರ ಸದಸ್ಯ ನಾನು. ಈ ದಿನ ಮಹಾಬೋಧಿ ಮಹಾವಿಹಾರ, ಇದರ ಮುಕ್ತಿ ಆಂದೋಲನ ಅಂತ ಮಾಡ್ತಾಯಿದ್ದೀವಿ. ಇದು ಬಿಹಾರ ರಾಜ್ಯದ ಬುದ್ಧಗಾಯದಲ್ಲಿ ಮಹಾಬೋಧಿ ಮಹಾವಿಹಾರ ಇದೆ. ಅದು ಸುಮಾರು ಕ್ರಿಸ್ತಪೂರ್ವ 3ನೇ ಶತಮಾನದಲ್ಲಿ ಸಾಮ್ರಾಟ ಅಶೋಕ ಅವರು ಕಟ್ಟಿಸಿರ್ತಕ್ಕಂಥ ಟೆಂಪಲ್ ಅದು. ಅದರ ನಿರ್ವಹಣೆ ಇತ್ತೀಚೆಗೆ ತುಂಬ ಹದಗೆಟ್ಟಿದೆ. ಅಲ್ಲಿ 1949ರಲ್ಲಿ ಆಗಿನ ಬಿಹಾರ ಸರ್ಕಾರ ಅದರ ನಿರ್ವಹಣೆ ಮತ್ತು ಅಭಿವೃದ್ಧಿಗಾಗಿ ಒಂದು ಸಮಿತಿಯನ್ನು ರಚನೆ ಮಾಡ್ತದೆ. ಆ ಸಮಿತಿಯಲ್ಲಿ 4 ಜನ ಹಿಂದೂಗಳು, 4 ಜನ ಬೌದ್ಧರು ಹಾಗೂ ಅಲ್ಲಿನ ಆ ಪ್ರದೇಶದ ಜಿಲ್ಲಾಧಿಕಾರಿ ಚೇರ್ಮನ್ ಆಗಿರ್ತಾನೆ. ಹಾಗಾಗಿ ಅದಕ್ಕೇನು ಹೇಳ್ತಾರಲ್ಲ, ಎತ್ತಿ ಏರಿಗೆ ಹೇಳಿದ್ರೆ ಕೋಣ ನೀರಿಗೆ ಹೇಳಿತು ಅನ್ನೋ ರೀತಿ ಅಲ್ಲಿ ಬೌದ್ಧ ಟೆಂಪಲ್ಲು ಸರಿಯಾಗಿ ಅಭಿವೃದ್ಧಿ ಆಗ್ತಾಯಿಲ್ಲ. ಯಾಕೆ ಅಂತ ಅಂದರೆ ಬೌದ್ಧರು ಒಂದು ರೀತಿ ಹೇಳಿದರೆ ಅಲ್ಲಿರ್ತಕ್ಕಂಥ ಹಿಂದೂಗಳು ಇನ್ನೊಂದು ರೀತಿ ಹೇಳ್ತಾ ಇದ್ದಾರೆ. ಹಾಗಾಗಿ ಅದರ ದುಸ್ಥಿತಿಗೆ ಬಂದಿದೆ. ಅದಕ್ಕಾಗಿ ಅದರ ನಿರ್ವಹಣೆಯನ್ನು ಮಹಾಬೋಧಿ ಮಹಾವಿಹಾರದ ನಿರ್ವಹಣೆಯನ್ನು ಬೌದ್ಧರಿಗೆ ಬಿಟ್ಟುಕೊಡ್ಬೇಕು ಅಂತ ಹೇಳಿ ನಾವು ಆಗ್ರಹವನ್ನು ಮಾಡ್ತಾಯಿದ್ದೇವೆ. ಇದು ದೇಶದಾದ್ಯಂತ ಸುಮಾರು ದೇಶದ ಎಲ್ಲ ಜಿಲ್ಲೆಗಳಲ್ಲಿ ಈ ಅಭಿಯಾನ ನಡೀತಾ ಇದೆ. ಇದೇ ತಿಂಗಳು ಸೆಪ್ಟೆಂಬರ್ ತಿಂಗಳು 18ನೇ ತಾರೀಕು ದೇಶದಲ್ಲಿರ್ತಕ್ಕಂಥ ಎಲ್ಲ ಬಿಕ್ಕುಗಳು ಸೇರಿ ಪಾಟ್ನಾ ಚಲೋ ಅಂತ ಹೇಳಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಅಲ್ಲಿ ಲಕ್ಷಾಂತರ ಜನ ಬೌದ್ಧ ಬಿಕ್ಕುಗಳು ಒಂದು ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿದರೆ BTMC ಆ್ಯಕ್ಟ್ ರದ್ದಾಗಲಿ ಅಂತ ಹೇಳಿ. ಆದರೆ BTMC ಆ್ಯಕ್ಟ್ ಇಲ್ಲಿವರೆಗೂ ರದ್ದಾಗಿಲ್ಲ. ಇದನ್ನು ರದ್ದು ಮಾಡಬೇಕು ಅಂತ ಹೇಳಿ ಮತ್ತೊಮ್ಮೆ ದೇಶದಾದ್ಯಂತ ಎಲ್ಲ ಜಿಲ್ಲಾಧಿಕಾರಿ ಮೂಲಕ ಇದು ಬೌದ್ಧರ ಧಾರ್ಮಿಕ ಹಕ್ಕು, ಇದನ್ನು ರಕ್ಷಣೆ ಮಾಡಬೇಕು, ಇದನ್ನು ನಮಗೆ ಬಿಟ್ಟುಕೊಡ್ಬೇಕು ಅಂತ ಹೇಳಿ ನಾವು ಹೋರಾಟವನ್ನು ಮಾಡ್ತಾಯಿದ್ದೀವಿ. ಇವತ್ತು ನವೆಂಬರ್ 26 ಇದು ಸಂವಿಧಾನ ದಿನಾಚರಣೆ. ಈ ಸಂವಿಧಾನ ದಿನಾಚರಣೆಯ ಅಂಗವಾಗಿ ನಮ್ಮ ಧಾರ್ಮಿಕ ಹಕ್ಕಿಗಾಗಿ ಸಂವಿಧಾನ ಮಾಡಿಕೊಟ್ಟಿರ್ತಕ್ಕಂಥ ಧಾರ್ಮಿಕ ಹಕ್ಕನ್ನು ನಮಗೆ ಕೊಡಬೇಕು ಅಂತ ಹೇಳಿ ನಾವು ಆಗ್ರಹಪೂರ್ವಕವಾಗಿ ದೇಶದ ಪ್ರಧಾನಮಂತ್ರಿಗಳು, ದೇಶದ ರಾಷ್ಟ್ರಪತಿಗಳು ಹಾಗೂ ಬಿಹಾರ ಸರ್ಕಾರದ ಮುಖ್ಯಮಂತ್ರಿಗಳಿಗೆ ನಾವು ಆಗ್ರಹಪೂರ್ವಕವಾದ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ ಸರ್.